ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವರೆಲ್ಲರಿಗೂ ಥ್ಯಾಂಕ್ ಯು, ಲವ್ ಯು. ಈ ವಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡ್ತೈತೆ, ಏನು ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಜಾಸ್ತಿ ಲೀಕ್ ಮಾಡ್ಬಿಟ್ಟಿಯಾ ಅಂತ ನನಗೆ ಗಿಂಡ್ತಾ ಇರಬೇಕು. ಅಲ್ಲ, ಯಾಕೆ ತೊಡೆ ಹಿಡಿತಿದ್ದೀನಿ ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ಹೇಳಿದ್ರು ಸ್ವಾಮಿ ಅಣ್ಣ, ಎಲ್ಲ ಪಿಕ್ಚರ್ ಹಂಗೆ ಜಾಸ್ತಿ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ಅಂತ. ಪಿಕ್ಚರ್ ಯಾವುದು ಫಸ್ಟ್ ನೈಟ್ ಮಾತಾಡ್ತಾರ? ಮಾತಾಡೋಕೆ ಆಪ್ಷನ್ ಇದೆಯಾ? ಇಲ್ಲ. ಅದಕ್ಕಾಗಿ ಕಮ್ಮಿ ಮಾಡಿದವ್ರೆ ಅಲ್ವಣ. ಆಮೇಲೆ ನನ್ನ ಹೆಂಡತಿ ಗೊತ್ತಿಲ್ಲ, ನನ್ನ ಹೆಂಡತಿ ಫುಲ್ ಸರ್ಪ್ರೈಸು. ಎಲ್ಗೆ ಹೋಗ್ತಾ ಇದೆಯಾ ಅಂದ್ಲು. ನಾನು ಫಸ್ಟ್ ನೈಟ್ಗೆ ಹೋಗ್ತಾ ಇದ್ದೀನಿ. ಗಾಬರಿ ಆಗ್ಬಿಟ್ಲು. ಪ್ರಥಮದು ಫಸ್ಟ್ ನೈಟು ಪಿಕ್ಚರ್ ರಿಲೀಸ್ ಆಯ್ತೈತೆ, ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡ್ರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂದೆ. ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣನ ಹೋಗಿ ಕೇಳಿದ್ರು, ಫಸ್ಟ್ ನೈಟಿಗೆ ಬಂದ ಅಂತ. ಅಂದರೆ ಟೈಟ್ಲೇ ತುಂಬ ಅಟ್ರಾಕ್ಷನ್ ಆಗೈತೆ. ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ. ಅಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಾಂಗ್ ಫಸ್ಟಿಂದ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು. ಮಧ್ಯದಲ್ಲಿ ಯಾವುದೋ ಬಿಳಿ ಬಿಳಿ ಗೆರೆ ಎಲ್ಲ ಬಂದ್ಬಿಟ್ಟು, ಆ ಗೆರೆಲ್ಲ ಹೋಗಿದ್ದು ಚೆನ್ನಾಗಿರ್ತೈತೇನೋ ಅಂತ. ಯಾಕೆ ಗೆರೆ ಹಾಕಿದ್ರಿ? ನಾವು ಹಿಂಗೆ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀವಿ, ಅದು ಯಾವುದೋ ವೈಟ್ ಆಗಿ ಬಂದು ಹೋಗ್ಬಿಡ್ತು, ಬರೀ ಹೆಸರುಗಳು. ಲಿರಿಕಲ್ ವಿಡಿಯೋನ ಪ್ರಸಾದ ಇಷ್ಟೇ ಕೊಡೋದು. ಫುಲ್ ಬೇಕು ಅಂದ್ರೆ ಕ್ಯೂಲ್ ತಗೋಬೇಕಲ್ಲ, ಹಾಗೆ ಟೀಸರ್ ತರ ಇದು. ಫುಲ್ ಬೇಕು ಅಂದ್ರೆ ಅದು ಬರ್ತದೆ, ಬಂದಾಗ ನೋಡುವಂತೆ ಥಿಯೇಟರ್ ಬಂದು ನೋಡ್ತಾ ನೀವು ಸುಮ್ಮನೆ. ಈಗ ನಾನು ಮಾತಾಡ್ಬೇಕಾ ಇವ್ರು ಮಾತಾಡ್ಬೇಕು? ಥ್ಯಾಂಕ್ ಯು. ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನಾನು ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ. ಭಾರಿ ಖುಷಿ ಆಯ್ತು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಈ ಪಿಕ್ಚರ್ ಅಲ್ಲಿ ಸುಮಾರು 75 ದಿನ ಶೂಟ್ ಮಾಡಿದ್ದೀನಿ ನಾನು. ತುಂಬಾ ಕಮ್ಮಿ ಹೋಯ್ತು. ಹೇಳ್ತೀನಿ ಬರೋಣ. ಅಂದ್ರೆ ತುಂಬಾ ಅದ್ಭುತವಾಗಿ ಚಿತ್ರೀಕರಣ ಆಯ್ತು. ಹೈಯೆಸ್ಟ್ ಪೇಮೆಂಟ್ ತಗೊಂಡ್ರೆ ಆರ್ಟಿಸ್ಟ್ ನಾನೇ ಅನ್ಸುತ್ತೆ. ದೇವರಣೆ ಇಲ್ಲ, ಪ್ರಥಮ ನಾಣ್ಯಗಳು ₹1 ದುಡ್ಡು ತಗೊಂಡಿಲ್ಲ ನಾನು. ಯಾಕೆ ಅಂದ್ರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರ್ಲಿ ಅಂದ್ಬಿಟ್ಟು ಫ್ರೀಯಾಗಿ ಮಾಡಿದ್ದೀನಿ. ₹1 ದುಡ್ಡು ತಗಲಿ, ಇದು ಇವ್ರ ಮೇಲೆ ಆಣೆ ಅಲ್ಲ. ಇಲ್ಲಿ ನಾನು ಮಾತಾಡ್ತಿದ್ದೀನಿ ಒಂದು ದಿವಸ. ಆಮೇಲೆ ಪಿಕ್ಚರ್ ಅಲ್ಲಿ ಫ್ರೀಯಾಗಿ ಆಕ್ಟ್ ಮಾಡಿರೋದ್ರಿಂದ ನನಗೇನೋ ಒಂದು ಖುಷಿ ಆಗುತ್ತೆ. ಹೇಳ ಈಗ ಈ ಪ್ರೆಸ್ ಮೀಟಿಂಗ್ ಅಂದ್ರೆ 10,000 ಕೊಡ್ತೀವಿ ಸುಮ್ ಕೇಳೋಣ ಅಂತ. ಮತ್ತೇನು ಏನ ನಿನ್ ಬಾಧೆ ಏನಣ್ಣ? ಹೀರೋಯಿನ್ ಪಕ್ಕ ಕೂರ್ಸೋದ್ಬಿಟ್ಟು ನನ್ನ ಪಕ್ಕ ಕೂರ್ಸಿ ನನಗೆ ಆಯ್ತಾ ಇಲ್ಲ ಇವತ್ತು. ಈ ಫಸ್ಟ್ ನೈಟ್ ವಿತ್ ದೆವ್ವ ಪಿಕ್ಚರ್ ನನ್ನ ಜೊತೆ ನಡೀತೈತಾ ಅಂತ. ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ ಆಗಿದೆ. ಪಿಕ್ಚರ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿ ಬಂದೈತೆ. ಭಾರಿ ಚೆನ್ನಾಗಿದೆ. ಅಂದ್ರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನ ಅದ್ಭುತವಾಗಿ ನಮ್ಗೆಲ್ಲ ತೋರ್ಸಂತ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ. ರಿಚಿ ಅವರು ಸಕ್ಕದಾಗಿ ಆಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಾನು ಪ್ರಥಮವ್ರನ್ನ ಭಾರಿ ತರಲೆ ಅನ್ಕೊಂಬಿಟ್ಟಿದೆ ಹೊರಗಡೆ. ನಿಜವಾಗ್ಲೂ ನೋಡಿದವ್ರಿಗೆ ಅನ್ಸುತ್ತೆ, ಬಟ್ ಸಿನಿಮಾ ಒಳಗಡೆ ಇಳಿದಾಗ ನಿಜವಾಗ್ಲೂ ಒಂದು ಫ್ಯಾಷನ್ ಆಗಿ ಸಿನಿಮಾ ಮಾಡಿದ್ರೆ ಭಾರಿ ಖುಷಿ ಆಗುತ್ತೆ. ನಾವು ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು 500 ಹೊಡಿಬೇಕಾಯ್ತು. ತುಂಬಾ ಫ್ಯಾಷನ್ ಆಗಿ ಸಿನಿಮಾ ಮಾಡಿದರೆ ಖುಷಿ ಆಗುತ್ತೆ. ಈ ಫ್ಯಾಷನ್ ಇರೋ ಬಟ್ಟೆ ಹಾಕೊಂಡು ಅದು ಫ್ಯಾಷನ್ ಅನ್ನೋದು. ಸೀದಾ ನನ್ನ ಬಾಯೊಳಿಕೆ ಬಂದ್ಬಿಡೋಣ. ನನ್ನ ಬಾಯೊಳಿಕೆ ಬಂದ್ಬಿಡೋಣ. ಕಾಮಿಡಿ ಅನ್ನೋ ಒಂಥರ ನೋಡಿ ಸರ್, ಬಾಯೊಳಿಕೆ ಬರ್ತವ್ರೆ. ಆಮೇಲೆ ಪಾತ್ರ ತುಂಬಾ ಅದ್ಭುತವಾಗೈತ ಅಣ್ಣ. ಕಾಮಿಡಿ ಪಾತ್ರ, ಒಂದು ಅಬ್ರಾಡ್ ಇಂದ ಬಂದಂತ ಒಂದು ಪಾತ್ರ, ಇವ್ರ ಜೊತೆನೆ ಸಾಗುವಂತ ಪಾತ್ರ, ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಸಾಗುತ್ತಣ್ಣ. ಚೆನ್ನಾಗೈತೆ ಪಾತ್ರ. ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂತ ಪಿಕ್ಚರು. ಚೆನ್ನಾಗೈತಣ್ಣ, ಒಳ್ಳೇದಾಗೈತೆ ಅಣ್ಣ. ಒಂದೇ ದಿನ ಅಣ್ಣ. ಇಲ್ಲ ಅಣ್ಣ, ಒಂದೇ ದಿನ ಪಿಕ್ಚರ್ ಶೂಟಿಂಗ್ ನಡೆದಿದ್ದು ನಂದು. ಬಟ್ ಬೆಳಗ್ಗೆಯಿಂದ